ಆಯಾಸವಾಗಿದ್ರೆ ನಮಗೆ ತಿಳಿಸಿ, ನಮ್ಮ ವೈದ್ಯರಿದ್ದಾರೆ, ನಿಮಗೆ ಬೇಕಾದ ವ್ಯವಸ್ಥೆ. ಸ್ವಾಮೀಜಿಗಳು ಸಭೆಗೆ ಸಮಾರಂಭಕ್ಕೆ ಸ್ವಾಗತವನ್ನು ತೀರ್ಥ ಸ್ವಾಮೀಜಿಯವರಿಗೆ ಅವರನ್ನು ಹೃತ್ಪೂರ್ವಕ ಈ ಸಭೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಪ್ರಥಮವಾಗಿ ಕಾರ್ಯಕ್ರಮವನ್ನು ಆರಂಭಿಸುವರೇ ಪ್ರಾರ್ಥನೆ ನಮ್ಮ ಕಿರಿಯ ವೈದ್ಯ ವೃಂದದವರಿಂದ. ಇದೀಗ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಆದರಣೀಯರು, ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ನಮ್ಮೊಂದಿಗೆ ಈಗ ವಿರಾಜಮಾನರಾಗಿದ್ದಾರೆ. ಪರ್ಯಾಯ ಈ ಸಂದರ್ಭದಲ್ಲಿ ನಮಗೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಪ್ರೇರೇಪಣೆ ಕೊಟ್ಟು ಇಂದಿನ ಯೋಗ ನಡಿಗೆ ಕಾರ್ಯಕ್ರಮವನ್ನು ಸಂಸದರು ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿಯವರು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳಿ ಮೂಲಕ ಅವರನ್ನು ಸ್ವಾಗತ ಮಾಡಬೇಕಾಗಿ ವಿನಂತಿ. ಶ್ರೀ ಕೋಟ ಶ್ರೀನಿವಾಸ ಪೂಜಾರಿಯವರು ಸಂಸದರು, ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಾಮೀಜಿಯವರು ನಾವು ಈ ಯೋಗ ಕಾರ್ಯಕ್ರಮದ ಅಂಗವಾಗಿ ಸಂಪರ್ಕ ಮಾಡಿದಾಗ ನಮ್ಮನ್ನು ಅತ್ಯಂತ ಪ್ರೋತ್ಸಾಹ ಮಾಡಿ ಈ ಕಾರ್ಯಕ್ರಮಕ್ಕೆ ಉತ್ತಮ ಶೀರ್ಷಿಕೆಯನ್ನು ಕೊಟ್ಟವರು ಪೂಜ್ಯ ಸ್ವಾಮೀಜಿಯವರು. ಯೋಗೇಶ್ವರ ಕೃಷ್ಣ ನಡೆಗೆ ಯೋಗ ನಡಿಗೆ. ನಮ್ಮ ಸಂಸ್ಥೆಯ ಪರಮ ಪೂಜ್ಯ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಬಹಳಷ್ಟು ಆತ್ಮೀಯರು ಹಾಗೂ ನಮ್ಮ ಕ್ಷೇತ್ರ ಧರ್ಮಸ್ಥಳಕ್ಕೂ ಮತ್ತು ಪುತ್ತಿಗೆ ಮಠಕ್ಕೂ ಅವಿನಾವ ಭಾವ ಸಂಬಂಧವಿರುವುದು ಎಲ್ರಿಗೂ ತಿಳಿದ ವಿಷಯವೇ. ಇಂದಿನ ಈ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿದ್ದು ನಮ್ಮನ್ನು ಆಶೀರ್ವಚನ ಮಾಡಲಿಕ್ಕೆ ಬಂದಿರುವ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಸಂಸ್ಥೆಯ ಮಾನ್ಯ ಕಾರ್ಯದರ್ಶಿಯವರು ಅವರಿಗೆ ಹಾರ ಅರ್ಪಿಸಿ ಅವರನ್ನು ಸ್ವಾಗತ ಮಾಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಈಗಾಗಲೇ ಬಂದು ಆಸೀನರಾದವರು ಉಡುಪಿಯ ಜನಪ್ರಿಯ ಸಂಸದರಾದ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿಯವರು. ಈ ಸಂದರ್ಭದಲ್ಲಿ ಅವರ ಕಾರ್ಯಬಾಹುಳ್ಯವನ್ನು ಇದ್ದು ಕೂಡ ನಮ್ಮೊಂದಿಗೆ ಖಂಡಿತವಾಗಿಯೂ ಬರ್ತೇನೆ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಸೌಖ್ಯವನ ಆಸ್ಪತ್ರೆಯ ಸಾಧಕರಾಗಿ ಕೂಡ 5-6 ವರ್ಷದ ಮೊದಲು ಅವರು ನಮ್ಮೊಂದಿಗೆ ಇದ್ದರು.
ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ಅತ್ಯಂತ ಒಲವನ್ನು ಹೊಂದಿದವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರಿಯವರು. ಪ್ರಥಮ ಬಾರಿಗೆ ಸಂಸದರಾಗಿ ಆಯ್ಕೆಯಾದ ಅವರನ್ನು ಈ ಸಂದರ್ಭದಲ್ಲಿ ಅವರ ಎಲ್ಲ ಕಾರ್ಯಗಳು ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತ ಶ್ರೀಕೃಷ್ಣ ಮುಖ್ಯ ಪ್ರಾಣರಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂದಿರುವ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ಅತ್ಯಂತ ಗೌರವಾಧಾರಗಳಿಂದ ಸ್ವಾಗತವನ್ನು ಮಾಡ್ತೇನೆ. ಡಾಕ್ಟರ್ ಶೋಭಿ ಶೆಟ್ಟಿ ಅವರು ಅವರಿಗೆ ಹೂ ನೀಡುವ ಮುಖೇನ ಧನ್ಯವಾದಗಳು. ಉಡುಪಿಯ ಆದರ್ಶ ಆಸ್ಪತ್ರೆಯ ಡೈರೆಕ್ಟರ್ ಹೌದು ಹಾಗೂ ಸೀನಿಯರ್ ಫಿಸಿಷಿಯನ್. ಉಡುಪಿಯಲ್ಲಿ ಯಾವ ಆಸ್ಪತ್ರೆ ಅಂತ ಕೇಳಿದರೆ ಪ್ರಸ್ತುತ ಆದರ್ಶ ಆಸ್ಪತ್ರೆ. ನಮ್ಮ ಅವರ ಕಲ್ಪನೆ ನಮಗೆ ಕೊಟ್ಟಿರ್ತಾರೆ, ಅದನ್ನು ಹೇಗೆ ನಡೆಸಬೇಕು. ಪೂಜ್ಯ ಸ್ವಾಮೀಜಿಗಳ ಪರಮಾಪ್ತರು, ನಮ್ಮ ಸಂಸ್ಥೆಯನ್ನು ಬೆಳೆಸಿದವರು, ಶಾಂತಿವನ. ಧನ್ಯವಾದಗಳು. ವರ್ಷಗಳ ಪ್ರಕೃತಿ ಚಿಕಿತ್ಸೆಯಲ್ಲಿ ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾಗಿ ಸಂಸ್ಥೆಯನ್ನು ಉನ್ನತ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಾಧಾರಗಳಿಂದ ಸ್ವಾಗತವನ್ನು ಮಾಡ್ತೇನೆ. ನಾಗರಾಜ್ ಇವರು ಅವರಿಗೆ ಬಂದು ಹೂ ನೀಡಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ. ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಅಧಿದೇವತೆಯಾದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಮನಸ್ಸ ಸ್ಮರಿಸಿಕೊಂಡು ಪೊಡವಿಗೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಶಿರಸ ನಮಿಸಿಕೊಂಡು ವೇದಿಕೆಯಲ್ಲಿ ಶೋಭಾಯಮಾನರಾಗಿ ವಿರಾಜಮಾನರಾಗಿ ಗೀತಾ ಸಾರಥಿ ವಿಶ್ವಸಂತ ಚತುರ್ಥ ಪರ್ಯಾಯ ಸರ್ವಜ್ಞ ಪೀಠವನ್ನು ಅಲಂಕರಿಸಿರುವ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ 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 ಸುಗುಣೇಂದ್ರ ತೀರ್ಥ ಶ್ರೀ ಪಾದಂಗಳವರ ದಿವ್ಯ ಚರಣಕಮಲಗಳಿಗೆ ಸಾಷ್ಟಾಂಗವೆರಗುತ್ತಾ ಪರಮಪೂಜ್ಯ ಪದ್ಮವಿಭೂಷಣ ಪುರಸ್ಕೃತ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನು ಸ್ಮರಿಸಿಕೊಂಡು ತಮ್ಮ ಗೌರವ ಉಪಸ್ಥಿತಿಯಿಂದ ಕಾರ್ಯಕ್ರಮಕ್ಕೆ ಕಳೆಯನ್ನು ತಂದಿರುವ ನಮ್ಮವರೇ ಆದ ನಮ್ಮ ಸಂಸದರಾದ ಕ್ಷೇತ್ರದ ಅಭಿಮಾನಿಗಳು ಭಕ್ತರು ಆದಂಥ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿಯವರೇ, ಮುಖ್ಯ ಅಭ್ಯಾಗತರಾಗಿ ಆಗಮಿಸಿ ನಮ್ಮೆಲ್ಲರ ಮನಸ್ಸಂತೋಷಗೊಳಿಸಿರುವ ಡಾಕ್ಟರ್ GS ಚಂದ್ರಶೇಖರ್ ಅವರೇ, ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿರುವ ಎಲ್ಲ ಗಣ್ಯಮಾನ್ಯರೇ ಹಾಗೂ ಯೋಗ ಬಂಧುಗಳೇ, ವೈದ್ಯ ವೃಂದದವರೇ ಮತ್ತು ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳಾದ ಶ್ರೀ ಗೋಪಾಲ ಪೂಜಾರಿಯವರೇ ಮತ್ತು ಆಗಮಿಸಿರುವ ಎಲ್ಲ ಯೋಗ ಬಂಧುಗಳೇ, ತಮಗೆಲ್ಲರಿಗೂ ಈ ಸುಂದರ ಶುಭ ಮುಂಜಾನೆಯ ಶುಭ ನುಡಿಗಳು ಹಾಗೂ 10ನೇ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ಮನಸ್ಸಿಗೆ ತುಂಬ ಸಂತೋಷ ಆಗ್ತಾ ಉಂಟು ನೋಡಿ. ಸುಧರ್ಮ ಸಭೆಗೂ ಮಿಗಿಲಾಗಿ ನಮ್ಮ ಗೀತಾ ಮಂದಿರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಒಂದೆಡೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಒಂದೆಡೆಯಲ್ಲಿ ಅವರನ್ನು ನಿತ್ಯ ಪೂಜೆ ಮಾಡುವಂಥ ನಮ್ಮ ಪೂಜ್ಯ ಸ್ವಾಮೀಜಿಯವರು. ನಮಗೆ ಇದು ಒಂದು ದೊಡ್ಡ ಸೌಭಾಗ್ಯ ಅಂತಲೇ ನಾನು ಖಂಡಿತ ಯೋಚನೆ ಮಾಡ್ತೇನೆ. ಇನ್ನೊಂದು ಮುಖ್ಯ ವಿಷಯ ಅಂದರೆ, ಪ್ರಾಯಶಃ ನಮಗೆ ಗೊತ್ತಿದ್ದಾಗೆ ಸ್ವಾಮೀಜಿಯವರು ನಿನ್ನೆ ನಾವು ಬಂದು ಮಾತಾಡುವಾಗಲೇ ಹೇಳಿದರು, ಈ ಯೋಗ ಹಾಲ್ನಲ್ಲಿ ಇಷ್ಟರವರೆಗೆ ಕಾರ್ಯಕ್ರಮ ಆಗಲಿಲ್ಲ, ನಿಮ್ಮ ಯೋಗದ ಕಾರ್ಯಕ್ರಮವೇ ಇಲ್ಲಿ ಪ್ರಥಮವಾಗಿ ನಡೆಯುವಂಥದ್ದು, ಅದಕ್ಕಾಗಿ ನಿಮಗೆ ಇದನ್ನು ಕೊಡ್ತಾ ಇದ್ದೇನೆ ಅಂತೇಳಿ ಎಲ್ಲ ರೀತಿಯಲ್ಲಿ ನಮಗೆ ಆಶೀರ್ವದಿಸಿದ್ದಾರೆ ಪೂಜ್ಯ ಸ್ವಾಮೀಜಿಗಳು ಮತ್ತು ಅವರಿಗೆ ಎಲ್ಲ ಸಂಬಂಧಪಟ್ಟ ಮಠದ ಅಧಿಕಾರಿಗಳು ಎಲ್ಲ ನಮಗೆ ತುಂಬ ಸಹಕಾರವನ್ನು ನಿನ್ನೆಯಿಂದ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಪ್ರಥಮವಾಗಿ ಪೂಜ್ಯರಿಗೆ ಸಾಷ್ಟಾಂಗ ವಂದಿಸಿ ನನ್ನ 2 ಮಾತು. 10ನೇ ವಿಶ್ವಯೋಗ ದಿನಾಚರಣೆಯ ಬಗ್ಗೆ ಶ್ರೀ ಪುತ್ತಿಗೆ ಮಠಾಧೀಶರನ್ನು ನಾವು ಆಹ್ವಾನಿಸಿದ ಸಂದರ್ಭದಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ನೀಡಿದ ಅಮೋಘವಾದ ಅರ್ಥಗರ್ಭಿತ ಶೀರ್ಷಿಕೆ ಯೋಗೇಶ್ವರ ಕೃಷ್ಣ ನಡಿಗೆ ಯೋಗ ನಡಿಗೆ. ಎಂಥ ಅರ್ಥಗರ್ಭಿತ ಶೀರ್ಷಿಕೆ! ಪ್ರಾಯಶಃ ಇದು ಎಲ್ಲ ದೇಶಗಳಲ್ಲಿ ಯೋಗದ ನಡೀತಾ ಇದೆ, ಆದರೆ ಈ ಶೀರ್ಷಿಕೆಯ ಅಡಿಯಲ್ಲಿ ಪ್ರಾಯಶಃ ಈ ಸಭೆ ನಡೆಯುವಂಥದ್ದು ನಮ್ಮೆಲ್ಲರ ಅತ್ಯಂತ ಸೌಭಾಗ್ಯವೇ. ಇಲ್ಲಿ ಸೇರಿರುವ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸ್ವಾಮೀಜಿಗಳ ಆಶೀರ್ವಾದ ಇರಲಿ ಅಂತ ನಾನು ಪ್ರಪ್ರಥಮವಾಗಿ ಕೇಳ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವಂಥ ಸ್ಥಳಾವಕಾಶ ಮತ್ತು ಕಾರ್ಯಕ್ರಮಕ್ಕೆ ಅಗತ್ಯವಿರುವ ಎಲ್ಲ ಪರಿಕರಗಳನ್ನು ಒದಗಿಸಿದಲ್ಲದೆ ಆಗಮಿಸಿರುವಲ್ಲ ಎಲ್ಲ ಯೋಗ ಬಂಧುಗಳಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆ ಕೂಡ ಮಠದ ಮೂಲಕ ಮಾಡಬೇಕು ಅಂತ ಪೂಜ್ಯ ಸ್ವಾಮೀಜಿಯವರು ಈಗಾಗಲೇ ಆದೇಶ ನೀಡಿ ಮಾಡುವ ಮೂಲಕ ತಮ್ಮ ಹೃದಯವಂತಿಕೆಯನ್ನು ಮೆರೆದಿದ್ದಾರೆ. ಅಲ್ಲದೆ ಶ್ರೀ ಕ್ಷೇತ್ರಕ್ಕೂ ಶ್ರೀಕೃಷ್ಣ ಮಠದ ಯತಿವರ್ಯರಿಗೂ
ಪರಂಪರೆಯಿಂದಲೇ ಇದು ಅವಿನಾವ ಭಾವ ಸಂಬಂಧ ನಡ್ಕೊಂಡು ಬಂದಿದೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಕೋರಿಕೆಯನ್ನು ಮನ್ನಿಸಿ ಸಪ್ರೇಮದಿಂದ ಭಾಗಿಗಳಾಗಿ ಹರಸುವ ಗುರುಗಳ ಶ್ರೀರಕ್ಷೆಗೆ ನಾವು ಸದಾ ಆಭಾರಿಗಳು ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಂದು 10ನೇ ವಿಶ್ವ ಯೋಗ ದಿನಾಚರಣೆಯ ಸಂಭ್ರಮದಲ್ಲಿ ನಾವಿದ್ದೇವೆ. ಯೋಗದ ಮಹತ್ವವನ್ನು ಅರಿತಿದ್ದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ವಿಶ್ವ ಶಾಂತಿಗಾಗಿ, ಸಾಮರಸ್ಯತೆಗಾಗಿ, ಪ್ರಾಚೀನ ಪರಂಪರೆಯ ಯೋಗ ಸಂಸ್ಕೃತಿಯ ಉಳಿವಿಗಾಗಿ 2014ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಯೋಗ ದಿನಾಚರಣೆಯ ಪ್ರಸ್ತಾವನೆಯನ್ನು ಮಂಡಿಸಿದರು. ಅದನ್ನು ವಿಶ್ವಸಂಸ್ಥೆ ಮಾನ್ಯ ಮಾಡಿದ ತರುವಾಯ 2015 ಜೂನ್ 21ರಂದು ಮೊದಲನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಅದೀಗ ಜಗದ್ವಿಖ್ಯಾತ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಇವತ್ತು ವಿಶ್ವಾದ್ಯಂತ ಯೋಗ ದಿನಾಚರಣೆ ಏನು ನಡೀತಾ ಇದೆ, ಅಂತಹ ಎಲ್ಲ ಆಚರಣೆಗಳಲ್ಲಿ ಮುಕುಟಪ್ರಾಯವಾದಂತಹ ಆಚರಣೆ ನಮ್ಮ ಗೀತಾ ಮಂದಿರದಲ್ಲಿ ಶ್ರೀಕೃಷ್ಣ ಮಠದಲ್ಲಿ ನಡೆಯತಕ್ಕಂತಹ ಯೋಗೇಶ್ವರ ನಡೆಗೆ, ಯೋಗದ ನಡಿಗೆ. ಇದು ಎಲ್ಲಕ್ಕೂ ಕಲಶಪ್ರಾಯವಾದಂತಹ ಒಂದು ಆಚರಣೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಚತುರ್ಥ ಪರ್ಯಾಯದಲ್ಲಿ, ವಿಶ್ವ ಗೀತಾ ಪರ್ಯಾಯದಲ್ಲಿ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಪ್ರಾರಂಭವಾಗಿದ್ದು, ಇದು ಕೇವಲ ಪ್ರಾರಂಭವಾಗದೆ ಪ್ರತಿ ವರ್ಷವೂ ಕೂಡ ಇದು ನಿರಂತರ ಯೋಗೇಶ್ವರ ಕೃಷ್ಣ ನಡೆಗೆ, ಯೋಗ ನಡಿಗೆ ಈ ಕಾರ್ಯಕ್ರಮ ಗೀತಾ ಮಂದಿರದಲ್ಲಿ ಪ್ರತಿ ವರ್ಷವೂ ನಡೆಯಬೇಕು ಅಂತ ಹೇಳಿ ಹಾರೈಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ವೈಶಿಷ್ಟ್ಯ ಏನು ಅಂತೇಳಿ ಹೇಳಿದರೆ, ವಿಶ್ವಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇದ್ದರೂ ಕೂಡ ಕೃಷ್ಣನ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ, ಗೀತಾ ಮಂದಿರದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವಾಗಿದೆ. ಯಾಕೆಂದರೆ ಶ್ರೀಕೃಷ್ಣ ಯೋಗೇಶ್ವರ, ಇಡೀ ಯೋಗಕ್ಕೆ ಈಶ್ವರ ಕೃಷ್ಣ. ಆದ್ದರಿಂದಲೇ ಭಗವದ್ಗೀತೆಯ ಕೊನೆಗೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನೀತಿರ್ಮತಿರ್ಮಮ ಅಂಥೇಳಿ ಭಗವದ್ಗೀತೆಯ ಕೊನೆಯಲ್ಲಿ ಯೋಗೇಶ್ವರ ಕೃಷ್ಣ ಎಲ್ಲಿರ್ತಾನೆ ಅಲ್ಲಿ ಎಲ್ಲ ರೀತಿಯ ಸಂಪತ್ತುಗಳು, ವಿಜಯ ಇದು ಬರ್ತದೆ ಅಂತ ಹೇಳಿ ಭಗವದ್ಗೀತೆಯ ಕೊನೆಯ ಸಂದೇಶ. ಅದು ಇವತ್ತು ನಮಗೆಲ್ಲರಿಗೂ ಗೋಚರಿಸ್ತಾ ಇದೆ. ಯಾರು ಯೋಗವನ್ನು ಅನುಸರಿಸ್ತಾರೆ ತತ್ರ ಶ್ರೀ ವಿಜಯ ಭೂತಿ, ಯಾರು ಯೋಗವನ್ನು ಅನುಸರಿಸ್ತಾರೆ ಅವರಿಗೆಲ್ಲ ರೀತಿಯ ಸಂಪತ್ತುಗಳು, ಆರೋಗ್ಯ ಸಂಪತ್ತು, ಎಲ್ಲ ರೀತಿಯ ಸಂಪತ್ತು ಕೂಡ ಅವರಿಗೆ ಪ್ರಾಪ್ತವಾಗ್ತದೆ ಎಂಬಂತಹ ಈ ಒಂದು ಸಂದೇಶವನ್ನು ನಾವಿವತ್ತೆಲ್ಲ ಕಡೆ ನೋಡ್ತಾ ಇದ್ದೇವೆ. ಆದ್ದರಿಂದಲೇ ಕೃಷ್ಣ ಯೋಗೇಶ್ವರನಾದ ಹಾಗೆ ಭಗವದ್ಗೀತೆ ಯೋಗಶಾಸ್ತ್ರ. ಆದ್ದರಿಂದಲೇ ಭಗವದ್ಗೀತೆಯ ಪ್ರತಿ ಅಧ್ಯಾಯದ ಕೊನೆಯಲ್ಲಿ ನಾವು ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಯೋಗಶಾಸ್ತ್ರೆ ಅಂತ ಹೇಳಿ ಹೇಳ್ತೇವೆ. ಭಗವದ್ಗೀತೆ ಯೋಗದ ಮೂಲ ಗ್ರಂಥ, ಅದು ಕೃಷ್ಣನ ಸಂದೇಶವೇ ಯೋಗ. ಆದ್ದರಿಂದಲೇ ಭಗವದ್ಗೀತೆಯ ಆದಿಯಿಂದ ಅಂತ್ಯ ತನಕ ಯೋಗಗಳೇ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಮನೋಯೋಗ ಎಲ್ಲವೂ ಕೂಡ ಯೋಗದ ಸಂದೇಶ. ಕೃಷ್ಣ ಹೇಳ್ತಾನೆ ಯೋಗ ಅಂದರೆ ಏನು ಎಂಬುದನ್ನು ಬಹಳ ಒಂದು ಅಧಿಕೃತವಾಗಿ, ಅದೇ ರೀತಿ ಅಂತಿಮವಾಗಿ ನೀಡಿದಂತಹ ಸಂದೇಶ ಭಗವದ್ಗೀತೆ ಮಾತು. ಕೃಷ್ಣ ಹೇಳ್ತಾನೆ ಯೋಗ ಕರ್ಮಸು ಕೌಶಲಂ. ಯೋಗ ಅಂತೇಳಿ ಹೇಳಿದರೆ ಕೇವಲ ಆಸನ ಪ್ರಾಣಾಯಾಮಗಳು ಮಾತ್ರ ಅಲ್ಲ, ನಮ್ಮ ಜೀವನದ ಎಲ್ಲ ಕ್ರಿಯೆಗಳು ಕೂಡ ಯೋಗದ ಅಡಿಯಲ್ಲಿ ಬರುತ್ತವೆ. ನಮ್ಮ ಕ್ರಿಯೆಯಲ್ಲಿ ಯಾವಾಗ ಕೌಶಲ ಇರ್ತದೆ, ಪರ್ಫೆಕ್ಷನ್ ಇರ್ತದೆ, ಅದು ಯೋಗ ಅಂತ ಪರಿಗಣಿತವಾಗುತ್ತದೆ. ಆದ್ದರಿಂದ ಯೋಗ ಕರ್ಮಸು ಕೌಶಲಂ, ಪರಿಪೂರ್ಣತೆಯೇ, ಕ್ರಿಯೆಯ ಪರಿಪೂರ್ಣತೆಯೇ ಅದು ಯೋಗ.
ಅದು ಕೇವಲ ಆಸನ ಪ್ರಾಣಾಯಾಮ ಮಾತ್ರ ಅಲ್ಲ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಯೋಗವೇ ಇಡೀ ಜೀವನದ ಉದ್ದಕ್ಕೂ ಕೂಡ ಹಮ್ಮಿಕೊಂಡಿದೆ. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಇದೆಲ್ಲವೂ ಕೂಡ ಯೋಗದ ಇದರ. ಇವತ್ತು ನಾವು ಯೋಗ ಅಂತೇಳಿ ಹೇಳಿದರೆ ಕೇವಲ ಆಸನ ಪ್ರಾಣಾಯಾಮವನ್ನು ಮಾತ್ರ ಯೋಗ ಅಂತ ಕರೀತಾ ಇದ್ದೇವೆ. ಯಾವುದಾದ್ರೂ ಫೋಟೋ ಹಾಕೋದಾದರೆ ಆಸನ ಮಾಡುವ ಯೋಗದ ಫೋಟೋವನ್ನು ಹಾಕ್ತಾರೆ, ಅಥವಾ ಪ್ರಾಣಾಯಾಮ ಮಾಡುವ ಯೋಗವಾದ ಫೋಟೋವನ್ನು ಹಾಕ್ತಾರೆ. ಆದರೆ ನಿಜವಾದ ಯೋಗ ಮನೋಯೋಗವೇ ನಿಜವಾದ ಯೋಗ. ಮನಸ್ಸು ಎಂಬುದು ಯಾವಾಗ ನಮ್ಮ ಕೈಯಲ್ಲಿ ಇರುತ್ತದೆ ಅದೇ ನಿಜವಾದಂತಹ ಯೋಗವಾಗ್ತದೆ. ಆದ್ದರಿಂದ ಯೋಗದ ತಿರುಳು ಮನೋಯೋಗ. ಮನಸ್ಸನ್ನು ನಾವು ವಶೀಕರಿಸುವುದು, ನಮ್ಮ ಮನಸ್ಸನ್ನು ನಾವು ವಶೀಕರಿಸಲಿಕ್ಕೆ ಸಮರ್ಥರಾದರೆ ಆವಾಗ ನಾವು ಯೋಗಿಗಳಾಗ್ತೇವೆ. ಆದ್ದರಿಂದಲೇ ತಸ್ಮಾದ್ ಯೋಗಿ ಭವಾರ್ಜುನ ಅಂತ ಕೃಷ್ಣ ಹೇಳ್ತಾನೆ. ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಎಲ್ಲಕ್ಕಿಂತಲೂ ಕೂಡ ಮನಸ್ಸನ್ನು ನಾವು ಯಾವಾಗ ನಿಯಂತ್ರಣ ಮಾಡ್ತೇವೆ, ಯಾವಾಗ ಏಕಾಗ್ರತೆಯನ್ನು ಪಡೆಯಲಿಕ್ಕೆ ಸಮರ್ಥರಾಗ್ತೇವೆ, ಆವಾಗವೇ ಯೋಗದ ನಿಜವಾದಂತಹ ಸಿದ್ಧಿಯಾಗ್ತದೆ. ಆದ್ದರಿಂದ ಯೋಗಶಾಸ್ತ್ರ ಅಂತೇಳಿ ಹೇಳಿದರೆ ಕೇವಲ ಆಸನ ಪ್ರಾಣಾಯಾಮ ಮಾತ್ರ ಅಲ್ಲ, ಅದು ಮುಖ್ಯವಾಗಿರತಕ್ಕದ್ದು ಮನಸ್ಸಿನಲ್ಲಿ. ಮನಸ್ಸನ್ನು ಜಯಿಸ್ತಕ್ಕಂತಹ ಈ ಒಂದು ಪ್ರಯತ್ನ ಅದು ಯೋಗಶಾಸ್ತ್ರದ ಒಂದು ಶ್ರೇಷ್ಠವಾದಂತಹ ಸಂದೇಶವಾಗಿದೆ. ಇವತ್ತು ಆ ದೃಷ್ಟಿಯಲ್ಲಿ ಈ ಯೋಗ ಆಸನ ಪ್ರಾಣಾಯಾಮಗಳು ಪ್ರಾಥಮಿಕ ಹಂತ ಹೊರತು ಅದೇ ಅಂತಿಮವಾದಂತಹ ಹಂತ ಅಲ್ಲ. ಅಂತಿಮವಾಗಿ ಭಗವಂತನನ್ನು ಹೊಂದುವುದೇ ಜೀವನದ ಮುಖ್ಯ ಉದ್ದೇಶ. ಆದ್ದರಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಯೋಗೇಶ್ವರ ಕೃಷ್ಣನೆಡೆಗೆ ಯೋಗದ ನಡಿಗೆ ಎಂದರೆ ಜೀವನದ ಅಂತಿಮ ಉದ್ದೇಶವೇ ಕೃಷ್ಣನನ್ನು ತಲುಪುವುದು. ಆದ್ದರಿಂದ ಇದು ಕೇವಲ ಒಂದು ಕಾರ್ಯಕ್ರಮದ ಒಂದು ಶೀರ್ಷಿಕೆ ಅಲ್ಲ, ಇಡೀ ಜೀವನಕ್ಕೆ ಕೃಷ್ಣ ತೋರಿಸಿದಂತಹ ಒಂದು ಸಂದೇಶ ಇದು. ಮಾಮೇವ ಪ್ರಪದ್ಯಂತೆ ಕೃಷ್ಣ ಹೇಳ್ತಾನೆ, ಜೀವನದ ಕೊನೆಯ ಉದ್ದೇಶ ನನ್ನನ್ನು ಹೊಂದೋದು. ಆದ್ದರಿಂದ ಮನ್ಮನಾ ಭವಮದ್ಭಕ್ತ ಮದ್ಯಾಜೀಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿಮೆ. ಜೀವನದ ಅಂತಿಮ ಉದ್ದೇಶವೇ ಕೃಷ್ಣನನ್ನು ಹೊಂದುವುದು. ಆದ್ದರಿಂದ ಈ ಕಾರ್ಯಕ್ರಮ ಕೇವಲ ಒಂದು ಕೃಷ್ಣನೆಡೆಗೆ ನಡಿಗೆ ಎಂಬುದು ಇದು ಕೇವಲ ಕಾರ್ಯಕ್ರಮದ ಶೀರ್ಷಿಕೆಯಲ್ಲ, ಭಗವದ್ಗೀತೆಯ ಸಾರವೂ ಹೌದು. ಇಡೀ ನಮ್ಮ ಜೀವನದ ಒಂದು ಉದ್ದೇಯವೂ ಕೂಡ ಇದೇ ಆಗಿದೆ. ಈ ದೃಷ್ಟಿಯಲ್ಲಿ ಈ ಒಂದು ಕೃಷ್ಣನೆಡೆಗೆ ಯೋಗೇಶ್ವರ ಕೃಷ್ಣನೆಡೆಗೆ ಯೋಗ ನಡಿಗೆ ಎಂಬುದು ಇದು ಬಹಳ ಶ್ರೇಷ್ಠವಾದಂತಹ ಒಂದು ಕಾರ್ಯಕ್ರಮವಾಗಿದೆ. ಯೋಗದ ತಿರುಳನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು. ಕೃಷ್ಣ ಅಂತಿಮವಾಗಿ ಯೋಗದ ಬಗ್ಗೆ ಹೇಳ್ತಾ ಇದ್ದಾನೆ. ಯೋಗ ಅಂತೇಳಿ ಹೇಳಿದರೆ ಸಮತ್ವಂ ಯೋಗ ಉಚ್ಯತೆ. ನಾವು ಬ್ಯಾಲೆನ್ಸನ್ನು ಮಾಡುವುದೇ ಯೋಗ. ಯಾವಾಗ ನಮ್ಮಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಗೊತ್ತಾಗ್ತದೆ ಆವಾಗ ನಮಗೆ ಯೋಗ ಸಿದ್ಧಿ ಆಯಿತು ಅಂತೇಳಿ ಅರ್ಥ. ಎಲ್ಲವನ್ನು ಸಮದರ್ಶಿನ ಪಂಡಿತ ಸಮದರ್ಶಿನಃ ಅಂತೇಳಿ ಕೃಷ್ಣ ಹೇಳ್ತಾರೆ. ಯಾರು ಸಮದರ್ಶಿಗಳಾಗಿರ್ತಾರೋ ಅವರೇ ನಿಜವಾದ ಯೋಗಿಗಳು. ಆದ್ದರಿಂದ ಜೀವನದಲ್ಲಿ ನಾವು ಬ್ಯಾಲೆನ್ಸನ್ನು ಕಲಿಯಬೇಕು, ಸಮತ್ವವನ್ನು ಸಾಧನೆ ಮಾಡಬೇಕು. ಸಮತ್ವ ಅಂತೇಳಿ ಹೇಳಿದರೆ ಸಮಾನತೆ ಅಂತೇಳಿ ಹೇಳಿದರೆ ನಮ್ಮ ದೃಷ್ಟಿಯಲ್ಲಿ ಎಲ್ಲ ಒಂದೇ ರೀತಿ ಕಾಣುವುದು ಅಂತೇಳಿ ಅರ್ಥ. ಆದರೆ ಶ್ರೀ ಮಧ್ವಾಚಾರ್ಯರು ಹೇಳ್ತಾರೆ, ಎಲ್ಲ ಒಂದೇ ರೀತಿಯಾಗಿ ಕಾಣುವುದು ಸಮತ್ವ ಅಲ್ಲ. ಮತ್ತು ಅದರದರ ಒಂದು ಯೋಗ್ಯತೆಗೆ ಅನುಗುಣವಾಗಿ ಕಾಣುವುದು ಅದು ಸಮತ್ವ. ಎಲ್ಲರೂ ಒಂದೇ ಹೈಟಲ್ಲಿ ಕಾಣಬೇಕು. ಅದಕ್ಕೋಸ್ಕರ ಯಾರು ಕುಬ್ಜರಿದ್ದಾರೆ ಅವರಿಗೆಲ್ಲ ಒಂದು ದೊಡ್ಡ ಬೂಟ್ಸ್ ಕೊಟ್ಟು ಅವರನ್ನೆಲ್ಲ ಒಂದೇ ರೀತಿ ಕಾಣುವ ಹಾಗೆ ಮಾಡಿದರೆ ಅದು ಸಮತ್ವ ಅಲ್ಲ. ಕೃಷ್ಣ ಹೇಳ್ತಾನೆ, ಸಮತ್ವ ಅಂತೇಳಿ ಹೇಳಿದರೆ ಅವರವರ ಮೆಷರ್ಮೆಂಟಿಗೆ ಸರಿಯಾಗಿ ಅವರು ಇರೋದು. ಮಾ ಅಂದರೆ ಮೆಷರ್ಮೆಂಟ್ ಅಂತ ಅರ್ಥ. ಸಮತ್ವಂ ಅಂದರೆ ಮೆಷರ್ಮೆಂಟಿಗೆ ಸರಿಯಾಗಿ ಇರೋದು. ಯಾವ್ಯಾವ ಸಂದರ್ಭದಲ್ಲಿ ನಾವು ಯಾವ್ಯಾವ ರೀತಿ ಇರಬೇಕೋ ಆ ರೀತಿಯಾಗಿ ಇರುವುದಕ್ಕೇ ಸಮತ್ವ ಅಂತೇಳಿ ಅರ್ಥ. ಆದ್ದರಿಂದ ಯೋಗದ ಸಂದರ್ಭದಲ್ಲಿ ಯೋಗದ ಸಂದರ್ಭಕ್ಕೆ ಸರಿಯಾಗಿರೋದು, ಆಫೀಸಿನಲ್ಲಿ ಆಫೀಸಿಗೆ ಸರಿಯಾಗಿರೋದು, ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಸರಿಯಾಗಿರೋದು, ಇದು ಯೋಗ. ದೇವಸ್ಥಾನಕ್ಕೆ ಆಫೀಸಿನ ಡ್ರೆಸ್ ಹಾಕ್ಕೊಂಡು ಬರೋದು, ಆಫೀಸಿಗೆ ದೇವಸ್ಥಾನದ ಡ್ರೆಸ್ ಹಾಕ್ಕೊಂಡು ಹೋಗೋದು, ಕಚ್ಚೆ ಹಾಕ್ಕೊಂಡು ಆಫೀಸಿಗೆ ಹೋಗೋದು, ಇದು ಸಮತ್ವ ಅಲ್ಲ. ಕೃಷ್ಣ ಹೇಳ್ತಾನೆ, ಯಾವ ಸಂದರ್ಭದಲ್ಲಿ ಹೇಗೆ ಇರಬೇಕೋ ಅದೇ ಯೋಗ ಅಂತ ಹೇಳಿ. ಸಮತ್ವಂ ಯೋಗ ಉಚ್ಯತೆ. ಹೇಗೆ ತಾಯಿ ಎಲ್ಲರಿಗೂ ಬಡಿಸ್ತಾಳೆ, ದೊಡ್ಡವರಿಗೆ ಜಾಸ್ತಿ ಹಾಕ್ತಾಳೆ, ಚಿಕ್ಕವರಿಗೆ ಸ್ವಲ್ಪನೇ ಹಾಕ್ತಾಳೆ. ತಾಯಿಯನ್ನು ಯಾರೂ ಕೂಡ ಪಕ್ಷಪಾತ ಮಾಡಿದರು ಅಂತೇಳಿ ಹೇಳೋದಿಲ್ಲ. ನಾನು ಎಲ್ರಿಗೂ ಒಂದೇ ರೀತಿ ಬಡಿಸೋದು ಅಂತ ಹೇಳಿ
ಮಗುವಿಗೂ ಇಷ್ಟಿಷ್ಟು ಹಾಕೋದು, ಎಲ್ರಿಗೂ ಇಷ್ಟಿಷ್ಟು ಹಾಕಿದರೆ ತಾಯಿಗೆ ಬುದ್ಧಿ ಸರಿ ಇಲ್ಲ ಹೇಳ್ತಾರೆ. ಅಥವಾ ಎಲ್ರಿಗೂ ಚೂರೇ ಹಾಕೋದು, ಮಗುವಿಗೆ ಹಾಕಿದಷ್ಟೇ ಹಾಕೋದು, ಅದು ಸಮತ್ವ ಅಲ್ಲ. ಕೃಷ್ಣ ಹೇಳ್ತಾನೆ, ಯಾರ್ಯಾರಿಗೆ ಏನೇನು ಬೇಕೋ, ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ಇರಬೇಕೋ ಅದೇ ನಿಜವಾದ ಯೋಗ. ಅದನ್ನು ಸಾಧಿಸುವುದೇ ಅದು ಯೋಗದ ಸಾಧನೆ ಅಂಥೇಳಿ ಕೃಷ್ಣ ಬಹಳ ಸುಂದರವಾಗಿ ಯೋಗಶಾಸ್ತ್ರವಾದ ಗೀತೆಯಲ್ಲಿ ಅದನ್ನು ನಿರೂಪಣೆ ಮಾಡಿದ್ದಾನೆ. ಅಂತಹ ಗೀತಾ ಮಂದಿರದಲ್ಲೇ ಇವತ್ತು ನಾವು ಯೋಗ ದಿನಾಚರಣೆಯನ್ನು ಮಾಡ್ತಾ ಇರೋದು ಅದು ಸುಯೋಗ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಗೀತಾ ಮಂದಿರಕ್ಕೂ ಕೂಡ ಇದರಿಂದ ಒಳ್ಳೆಯ ಒಂದು ಕಳೆ ಬಂದಿದೆ ಅಂಥೇಳಿ ನಾವು ಭಾವಿಸ್ತಾ ಈ ಒಂದು ಕಾರ್ಯಕ್ರಮ ಇದು ಧರ್ಮಸ್ಥಳ ಮತ್ತು ಉಡುಪಿಯ ಎರಡರ ಸಹಯೋಗದಿಂದ ಇಲ್ಲಿಯೂ ಕೂಡ ಯೋಗನೇ ಬಂದಿದೆ, ಸಹಯೋಗದಿಂದ ಆಗ್ತಾ ಇದೆ. ಅಂತಹ ಒಂದು ಸಹಯೋಗ, ಅದರ ಉಪಯೋಗವನ್ನು ನೀವೆಲ್ಲರೂ ಕೂಡ ಪಡೀತಾ ಇದ್ದೀರಿ. ಹಾಗಾಗಿ ಈ ಒಂದು ಯೋಗದ ಕಾರ್ಯಕ್ರಮ ಅದು ಫಲಪ್ರದವಾಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ನಮ್ಮ ಭಾರತದಲ್ಲಿ ಹಿಂದಿನಿಂದಲೂ ನಡೆಯಬೇಕಿತ್ತು. ಆದರೆ ಮೋದಿಯವರು ಬಂದ ಮೇಲೆ ಈ ಕಾರ್ಯಕ್ರಮ ಈಗ ಎಲ್ಲ ಕಡೆ ಹಬ್ತಾ ಇದೆ. ಅದಕ್ಕೋಸ್ಕರ ನರೇಂದ್ರ ಮೋದಿಯವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಅವರು ನಮಗೆಲ್ಲರಿಗೂ ಕೂಡ ತೋರಿಸಿಕೊಟ್ಟಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ನಮ್ಮ ದೇಶದ ದೊಡ್ಡ ಸಂಪತ್ತು ಅಂದರೆ ಇದು ಯೋಗವೇ ನಮ್ಮ ದೊಡ್ಡ ಸಂಪತ್ತು. ಈ ಯೋಗವನ್ನು ಇವತ್ತು ಜಗತ್ತಿನ ಎಲ್ಲ ಕಡೆ ಎಲ್ಲ ಜನರು ಕೂಡ ಅನುಸರಿಸ್ತಾ ಇದ್ದಾರೆ. ನಮ್ಮ ಧರ್ಮ, ಸನಾತನ ಧರ್ಮದ ದೊಡ್ಡ ಕೊಡುಗೆ ಅದು ಯೋಗ. ಆದರೆ ಇವತ್ತು ಏನಾಗಿದೆ ಅಂದರೆ ವಿಶ್ವದಲ್ಲಿ ಇದನ್ನು ಹಿಂದೂ ಧರ್ಮದ ಕೊಡುಗೆ ಅಂತ ಹೇಳಲಿಕ್ಕೆ ಸ್ವಲ್ಪ ಸಂಕೋಚ ಆಗ್ತಾ ಇದೆ. ಅವರು ಏನು ಮಾಡ್ತಾ ಇದ್ದಾರೆ, ಯೋಗ ಎಂಬುದು ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳ್ತಾರೆ. ಆದರೆ ಇಡೀ ನಮ್ಮ ಹಿಂದೂ ಧರ್ಮದ ಸಾರವೇ ಅದು ಯೋಗ, ಯೋಗಶಾಸ್ತ್ರವಾದಂತಹ ಭಗವದ್ಗೀತೆ. ಆದ್ದರಿಂದ ಇದು ನಮ್ಮ ಭಾರತದ ದೊಡ್ಡ ಸಂಪತ್ತು ಅಂತ ಹೇಳಿ ತಿಳ್ಕೊಂಡು ನಾವೆಲ್ಲರೂ ಕೂಡ ಯೋಗಿಗಳಾಗಬೇಕು. ನಮ್ಮ ಮಕ್ಕಳಿಗೂ ಕೂಡ ಅದನ್ನು ನಾವು ಹೇಳಿಕೊಡಬೇಕು. ಇವತ್ತು ವಿಶ್ವದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಯೋಗದ ಒಂದು ವಿಸ್ತಾರ ನಡೀತಾ ಇದೆ. ನಾವು ಕೊನೆಗೆ ಪ್ರಾರಂಭ ಮಾಡಿದ್ದೇವೆ. ಒಂದು 15 ವರ್ಷಗಳ ಹಿಂದೆ ನ್ಯೂಯಾರ್ಕ್ ಮ್ಯಾನ್ಹ್ಯಾಟನ್ನಲ್ಲಿ ನಮ್ಮನ್ನು ಕರೆದಿದ್ದರು ಒಂದು ಯೋಗ ಪ್ರದರ್ಶನವನ್ನು, ಯೋಗದ ಕ್ಲಾಸನ್ನು ಉದ್ಘಾಟನೆ ಮಾಡಲಿಕ್ಕೆ. ನಾವು ಹೋದೆವು. ನಮಗೆ ಅವತ್ತು ಆದಂಥ ದುಃಖ ಇವತ್ತಿಗೂ ಮರೆಯಲಿಕ್ಕೆ ಆಗಲಿಲ್ಲ. ಅಲ್ಲಿ ಸುಮಾರು 500 ಜನ ಮ್ಯಾನ್ಹ್ಯಾಟನ್ನಲ್ಲಿ ಸೇರಿದರು. ಒಬ್ಬ ಅಮೇರಿಕನ್ ಅವನು ಯೋಗದ ಕ್ಲಾಸ್ ಮಾಡ್ತಾಯಿದ್ದಾನೆ. ಬಂದವರೆಲ್ಲ ಯಾರು ಹೇಳಿದರೆ ಇಂಡಿಯನ್ಸ್. ಒಬ್ಬೊಬ್ಬರು $500 ಕೊಟ್ಟು ಇದಕ್ಕೆ ಶಿಬಿರಕ್ಕೆ ಬಂದಿದ್ದಾರೆ. ಆ ಅಮೇರಿಕನ್ ಅವರಿಗೆ ಯೋಗವನ್ನು ಹೇಳಿಕೊಡ್ತಾನೆ. ನನ್ನ ದುರದೃಷ್ಟ, ನಾನು ಅಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಹೋಗಿದ್ದೇನೆ. ಇದನ್ನು ನೋಡಿ ನನಗೆ ಬಹಳ ಒಂದು ಆಶ್ಚರ್ಯ ಆಯಿತು. ನಮಗೆ ವಿದೇಶಿಯರು ಬಂದು ಯೋಗ ಕಲಿಸ್ತಕ್ಕಂತಹ ಒಂದು ಪರಿಸ್ಥಿತಿ ಬಂತ, ನಮ್ಮಲ್ಲಿ ಯಾವಾಗ ಈ ಯೋಗದ ಬಗ್ಗೆ ಜಾಗೃತಿ ಮೂಡುವುದು ಎಂಬುದಾಗಿ ಅವತ್ತು ನಾನು ಬಹಳ ದುಃಖಪಟ್ಟಿದ್ದೆ. ನರೇಂದ್ರ ಮೋದಿಯವರು ಬಂದ ಮೇಲೆ ಆ ಒಂದು ಕೊರಗಿಗೆ ನಿಜವಾದಂತಹ ಪರಿಹಾರ ದೊರಕಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಯೋಗ ಎಂಬುದು ಅದು ನಮ್ಮ ಭಾರತದ ಸಂಪತ್ತು ಎಂಬುದನ್ನು ಇವತ್ತು ನಾವು ಮರೆಯಬಾರದು. ಇವತ್ತು ವಿದೇಶದಲ್ಲಿ ಭಾರತದ್ದು ಅಂತ ಗುರುತಿಸಬಾರದು ಅಂತ ಅದಕ್ಕೆ ಹಠಯೋಗಕ್ಕೆ ಹಾಟ್ ಯೋಗ ಅಂತೇಳಿ ಹೆಸರಿಟ್ಟಿದ್ದಾರೆ. ಅದು ಹಠಯೋಗ ಅಂದರೆ ಅದು ಸಂಸ್ಕೃತ ಆಗ್ತದೆ, ಅದು ಭಾರತದ್ದು, ಅದಕ್ಕೆ ಹಾಟ್ ಯೋಗ ಅಂಥೇಳಿ ಈ ರೀತಿಯಾಗಿ ಪ್ರದರ್ಶನಗಳು ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲಿಯೂ ಕೂಡ ಯೋಗ ಸೆಂಟರ್ಗಳನ್ನು ಕೂಡ ತೆರೆದಿದ್ದಾರೆ. ಅದು ನಮ್ಮ ಭಾರತದ ಸಂಪತ್ತು. ಅದನ್ನು ನಾವು ಉಳಿಸಬೇಕು, ನಾವು ಬೆಳೆಸಬೇಕು. ನಮ್ಮ ಮಕ್ಕಳಿಗೆಲ್ಲ ನಮ್ಮ ಯೋಗದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ಆದ್ದರಿಂದ ಬರುವ ಯೋಗ ದಿನಾಚರಣೆಯಲ್ಲಿ ಮಕ್ಕಳು ಕೂಡ ಈ ಯೋಗದ ನಡಿಗೆಯಲ್ಲಿ ಭಾಗವಹಿಸಬೇಕು. ಆ ರೀತಿ ನೀವು ಮಾಡಬೇಕು ಅಂಥೇಳಿ ನಾವು ಭಾವಿಸ್ತಾ, ಈ ಯೋಗದ ನಡಿಗೆಯ ಶಬ್ದವೇ ಬಹಳ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಶಬ್ದ. ಯಾಕೆಂದರೆ ಯೋಗ ಎಂಬುದು ಹೇಗೆ ತುಂಬ ಉಪಯೋಗವೋ ಹಾಗೆ ನಡಿಗೆಯೂ ಕೂಡ ಅಷ್ಟೇ ಉಪಯೋಗ. ಡಾಕ್ಟ್ರು ಇವತ್ತು ಕೇಳಿದರೆ ದಿನಾ ನಡಿಬೇಕು ಹೇಳ್ತಾರೆ, ಕೂತ್ಕೊಂಡಿರಬಾರ್ದು, 1 ಗಂಟೆ ಆದರೂ ನಡಿಬೇಕು ಅಂತೇಳಿ ಹೇಳ್ತಾರೆ. ಆದ್ದರಿಂದ ಯೋಗದ ಹಾಗೆ ನಡಿಗೆಯೂ ಕೂಡ ಬಹಳ ಮುಖ್ಯವಾದದ್ದು. ಈ 2 ಸಂದೇಶಕ್ಕೋಸ್ಕರ ಯೋಗದ ನಡಿಗೆ ಬರೇ ಒಂದು ಆಸನ ಪ್ರಾಣಾಯಾಮ ಮಾತ್ರ ಅಲ್ಲ, ನಡಿಗೆಯ ಮುಖಾಂತರವೂ ಕೂಡ ಯೋಗದ ಪ್ರಯೋಜನವನ್ನು ನಾವು ಪಡೆಯಬಹುದು ಎಂಬಂಥ ಸಂದೇಶವನ್ನು ಈ ಯೋಗ ನಡಿಗೆ ತಿಳಿಸ್ತಾ ಇದೆ. ಇನ್ನು ನಡಿಗೆ ಅಂತೇಳಿ ಹೇಳಿದರೆ ನಡತೆ ಅಂತೇಳಿ ಅರ್ಥ.
ಯೋಗ ಎಂಬುದು ಮನುಷ್ಯನ ನಡತೆಯನ್ನು ಸರಿ ಮಾಡುತ್ತದೆ. ಆದ್ದರಿಂದಲೇ ಎಷ್ಟೋ ಸಲ ಹೇಳೋದು ಅವನ ನಡತೆ ಸರಿಯಿಲ್ಲ, ಅವನ ನಡತೆಯನ್ನು ತಿದ್ದಿಕೊಳ್ಬೇಕು ಅಂತ ಹೇಳಿ. ಅಂದರೆ ಏನರ್ಥ, ನಾವು ನಡಿಗೆಯಿಂದಲೇ ನಡತೆ ಬರ್ತದೆ. ಅಂತಹ ಒಂದು ಯೋಗದ ನಡಿಗೆಯಿಂದ ನಮ್ಮ ನಡತೆಯೂ ಕೂಡ ಅದು ಸರಿಯಾಗಲಿಕ್ಕೆ ಸಾಧ್ಯ ಇದೆ. ಅಂತಹ ಯೋಗದ ಜಾಗೃತಿಯನ್ನು, ನಡಿಗೆಯ ಜಾಗೃತಿಯನ್ನು ಇವತ್ತು ತೋರಿಸಿಕೊಟ್ಟಂತಹ ಈ ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಮಣಿಪಾಲದಿಂದ ಇಲ್ಲಿ ಕೃಷ್ಣ ಮಠದ ತನಕ ನಡಿಗೆ, ಇದು ಕೂಡ ಬಹಳ ಅರ್ಥಪೂರ್ಣವಾದದ್ದು. ಶಿಕ್ಷಣ ಕ್ಷೇತ್ರ, ಅದೇ ರೀತಿ ವ್ಯವಹಾರ ಕ್ಷೇತ್ರವಾದ ಮಣಿಪಾಲದಿಂದ ಧರ್ಮಕ್ಷೇತ್ರವಾದಂತಹ ಉಡುಪಿಗೆ, ಕೃಷ್ಣನ ಕಡೆಗೆ ನಾವು ನಡೆಕೊಂಡು ಬಂದಿದ್ದೇವೆ. ಇದು ನಮ್ಮ ಜೀವನದ ಒಂದು ನಿಜವಾದಂತಹ ಗುರಿಯನ್ನು ತೋರಿಸ್ತಾ ಇದೆ ಅಂತ ಹೇಳ್ತಾ ಇಂತಹ ಒಂದು ನಡಿಗೆ ಪ್ರತಿ ವರ್ಷವೂ ಕೂಡ ಗೀತಾ ಮಂದಿರದಲ್ಲಿ ಆಗಲಿ, ಇಲ್ಲಿ ಗೀತಾ ಮಂದಿರದಲ್ಲಿ ಭಗವದ್ಗೀತೆ ನಿರಂತರ ಪಾರಾಯಣನೂ ಆಗ್ತಾಯಿದೆ. ಯೋಗಶಾಸ್ತ್ರದ ಪಾರಾಯಣ ಪ್ರಚಾರವೂ ಕೂಡ ನಡೀತಾ ಇದ್ದು 1 ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ನಮ್ಮ ಪರ್ಯಾಯವನ್ನೇ ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ನಾವು ಸಂಕಲ್ಪ ಮಾಡಿದ್ದು, ಈಗಾಗಲೇ ಲಕ್ಷಾಂತರ ಜನ ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕೋಟಿ ಗೀತಾ ಲೇಖನ ಯಜ್ಞದ ಪುಸ್ತಕಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಭಾಷೆಯಲ್ಲಿ ಆ ಕೋಟಿ ಗೀತಾ ಲೇಖನ ಯಜ್ಞದ ಪುಸ್ತಕಗಳನ್ನು ನೀಡುವ ಮುಖಾಂತರ ಯೋಗದ ಜಾಗೃತಿಯ ಜೊತೆಗೆ ಭಗವದ್ಗೀತೆಯ ಜಾಗೃತಿಯೂ ಕೂಡ ಆಗಬೇಕು ಎಂಬಂತಹ ಈ ಸಂಕಲ್ಪವನ್ನು ಮಾಡಿದ್ದು, ಯೋಗದ ದಿವಸದ ಒಂದು ಆಚರಣೆಯಂತೆ ಭಗವದ್ಗೀತಾ ದಿವಸದ ಆಚರಣೆಯಲ್ಲಿಯೂ ಕೂಡ ನೀವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಹೇಳ್ತಾ, ಇವತ್ತು ವಿಶ್ವ ಯೋಗ ದಿವಸ ನೀವೆಲ್ಲರೂ ಕೂಡ ಯೋಗಶಾಸ್ತ್ರವಾದ ಭಗವದ್ಗೀತೆಯನ್ನು ಒಮ್ಮೆ ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡತಕ್ಕಂತಹ ಈ ಕೋಟಿ ಗೀತಾ ಲೇಖನ ಯಜ್ಞದ ಒಂದು ಸಂಕಲ್ಪವನ್ನು ಕೂಡ ನೀವೆಲ್ಲರೂ ಕೂಡ ಮಾಡಬೇಕು. ನಿಮಗೆಲ್ಲರಿಗೂ ಕೂಡ ಈ 2 ಪುಸ್ತಕ ಕನ್ನಡ, ಇಂಗ್ಲೀಷು, ಸಂಸ್ಕೃತ, ಹಿಂದಿ, ಮಲಯಾಳ, ತೆಲುಗು, ಅದೇ ರೀತಿ ತಮಿಳು ಎಲ್ಲ ಭಾಷೆಯಲ್ಲಿ ಕೂಡ 1 ಕೋಟಿ ಜನರಿಗೆ ತಲುಪೋದಕ್ಕೋಸ್ಕರ ನಾವು ಈ ಪುಸ್ತಕವನ್ನು ಈಗಾಗಲೇ ಮುದ್ರಿಸಿದ್ದು. ಇದನ್ನು ಪಡೆದು ನೀವೆಲ್ಲರೂ ಕೂಡ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸಿ ಆ ಮೂಲಕ ವಿಶ್ವ ಯೋಗ ದಿನಾಚರಣೆಯನ್ನು ಹೆಚ್ಚು ಅರ್ಥಪೂರ್ಣವನ್ನಾಗಿ ಮಾಡುವಂತಾಗಲಿ ಅಂತೇಳಿ ಹಾರೈಸ್ತಾ, ಯಾರು ಅಪೇಕ್ಷೆ ಪಡ್ತಾರೆ ಅವರಿಗೆ ಇಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಈ 2 ಪುಸ್ತಕವನ್ನು ನಾವು ನೀಡ್ತಾ ಇದ್ದೇವೆ. ನಿಮ್ಮ ಹೆಸರನ್ನು ರಿಜಿಸ್ಟ್ರೇಷನ್ ಮಾಡಿಸಬೇಕು. ರಿಜಿಸ್ಟ್ರೇಷನ್ ಮಾಡಿದವರಿಗೆ ಬೇಕಾದ ಭಾಷೆಯಲ್ಲಿ ಈ 2 ಪುಸ್ತಕಗಳ, ಅದರ ಜೊತೆಗೆ ಒಂದು ದೀಕ್ಷಾ ಸೂತ್ರವನ್ನು ಕೂಡ ನಾವು ಕೊಡ್ತೇವೆ. ಈ ದೀಕ್ಷಾ ಸೂತ್ರವನ್ನು ಕೈಗೆ ಕಟ್ಟಿಕೊಂಡು ಏನಾದರೂ ಒಂದು ಒಳ್ಳೆಯ ದೀಕ್ಷೆಯನ್ನು ಪಡೆದು ನಿತ್ಯ 2 ಶ್ಲೋಕ ಗೀತೆಯನ್ನು ಬರೆದು ಮುಗಿದ ಮೇಲೆ ನಮ್ಮ ಪರ್ಯಾಯದ ಒಳಗಡೆ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಇಂತಹ ಒಂದು ಈ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸುವ ಮುಖಾಂತರ ನಾವೆಲ್ಲರೂ ಕೂಡ ವಿಶ್ವ ಯೋಗ ದಿನಾಚರಣೆಯನ್ನು ಇನ್ನಷ್ಟು ಅರ್ಥಪೂರ್ಣ ಮಾಡೋಣ ಅಂತೇಳಿ ಹೇಳ್ತಾ, ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಶ್ರೀ ವೀರೇಂದ್ರ ಹೆಗ್ಗಡೆಯವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ನಾವು ಯಾವಾಗಲೂ ಹೇಳೋದು, ನಾವು ವೀರೇಂದ್ರ ಹೆಗ್ಗಡೆಯವರು ನಮಗೆ ಒಳ್ಳೆಯ ಸ್ಫೂರ್ತಿದಾಯಕರಾಗಿದ್ದಾರೆ. ಬಹುಶಃ ಇಂದ್ರ ಎಂಬಂಥ ಹೆಸರುಳ್ಳವರು ಸ್ಫೂರ್ತಿ ಕೊಡ್ತಾರೆ. ನರೇಂದ್ರ ಮೋದಿ ಸ್ಫೂರ್ತಿ ಕೊಟ್ಟ ಹಾಗೆ ಒಳ್ಳೆಯ ಹೊಸ ಚಿಂತನೆಯನ್ನು ನಾವು ಕಾಣಬಹುದಾದರೆ ಶ್ರೀ ವೀರೇಂದ್ರ ಹೆಗ್ಗಡೆಯವರಲ್ಲಿ ನಾವು ಕಾಣಬಹುದು. ಆದ್ದರಿಂದ ಸುಗುಣೇಂದ್ರ ತೀರ್ಥರಿಗೆ ವೀರೇಂದ್ರ ಹೆಗ್ಗಡೆಯವರು, ನರೇಂದ್ರ ಮೋದಿಯವರು ಇವರೆಲ್ಲರೂ ಕೂಡ ನಮಗೆ ಹೆಚ್ಚಿನ ಉತ್ಸಾಹವನ್ನು ಕೊಡತಕ್ಕಂತಹ ಒಬ್ಬ ಮಾಡೆಲ್ ಆಗಿದ್ದಾರೆ. ಅವರ ಸಹಯೋಗದಲ್ಲಿ ನಾವು ಇಂತಹ ಒಂದು ವಿಶ್ವ ಯೋಗ ದಿನಾಚರಣೆಯನ್ನು ಕೃಷ್ಣನ ಸನ್ನಿಧಾನದಲ್ಲಿ ಗೀತಾ ಮಂದಿರದಲ್ಲಿ ಯೋಗಶಾಸ್ತ್ರದ ಒಂದು ಸನ್ನಿಧಾನದಲ್ಲಿ ನಡೆಸಿದ್ದು ಇದು ಅತ್ಯಂತ ಪ್ರಶಂಸನೀಯ ಅಂತೇಳಿ ಹೇಳ್ತಾ, ಇದಕ್ಕೆ ಕಾರಣೀಭೂತರಾದಂಥ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಕ್ಷೇತ್ರದ ಅಧಿಪತಿಗಳಾದಂತಹ ನಮ್ಮ ಸಂಸದರೇ ಇವತ್ತು ಬಂದಿದ್ದಾರೆ. ಆದ್ದರಿಂದ ಉಡುಪಿ ಕ್ಷೇತ್ರದಲ್ಲಿ ಏನಾದರೂ ಕಾರ್ಯಕ್ರಮ ಆಗಬೇಕಾದರೆ ಆ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಅಧಿಪತಿಗಳಾದಂತಹ ಸಂಸದರು ಬರಬೇಕು. ಇವತ್ತು ಬಂದಿದ್ದಾರೆ. ಅವರು ಸಂಸದರಾಗಿ ಮೊಟ್ಟ ಮೊದಲಿಗೆ ಈ ನಮ್ಮ ಕೃಷ್ಣ ಮಠದ ಕಾರ್ಯಕ್ರಮದಲ್ಲಿ ಅವರು ಭಾಗಿಗಳಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ, ನಮ್ಮ ಆದರ್ಶ
ಒಂದು ಹಾಸ್ಪಿಟಲ್ ಏನಿದೆ, ಕೃಷ್ಣ ಹೇಗೆ ಗೀತೆಯಲ್ಲಿ ಆದರ್ಶವನ್ನು ತೋರಿಸಿದಾನೆ ಅದೇ ಹೆಸರಿನಲ್ಲಿ ಆದರ್ಶ ಒಂದು ಆಸ್ಪತ್ರೆ ನಡೆಸ್ತಕ್ಕಂಥ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ, ನಮ್ಮ ಪುತ್ತಿಗೆ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಧರ್ಮಸ್ಥಳದ ಪರವಾಗಿ ತೋಡ್ಪಡುತ್ತಾಯಿರು, ಹಾಗೆ ಎಲ್ಲರೂ ಕೂಡ ಸಹಯೋಗಿಗಳಾಗಿ ನಮ್ಮ ಈ ಒಂದು ಪುತ್ತಿಗೆ ಮಠದ ಕಾರ್ಯಕ್ರಮವೇ ಇದು ಎಂಬುದಾಗಿ, ಧರ್ಮಸ್ಥಳದ ಕಾರ್ಯಕ್ರಮವೇ ಇದು ಎಂಬುದಾಗಿ ಬಹಳ ಒಂದು ಉತ್ಸಾಹದಿಂದ ಪುತ್ತಿಗೆ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಪರ್ಯಾಯದ ಗೌರವ ಅಧ್ಯಕ್ಷರಾಗಿಯೂ ಕೂಡ ವೀರೇಂದ್ರ ಹೆಗಡೆಯವರು ಇದ್ದು ನಮ್ಮ ಪರ್ಯಾಯದ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅಂತಹ ಧರ್ಮಸ್ಥಳ ಒಂದು ಮಂಜುನಾಥೇಶ್ವರ ದೇವರ ಸೇವೆಯನ್ನು ಮಾಡತಕ್ಕಂಥ ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾರೆ. ಆಶೀರ್ವಾದ ವಚನ ಮಾಡಿದಂಥ ಪರ್ಯಾಯ ಶ್ರೀಗಳಾದ ಸುಗಣೇಂದ್ರ ತೀರ್ಥ ಶ್ರೀಪಾದರವರೇ, ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಚಂದ್ರಶೇಖರ್ರೇ, ಉಪಸ್ಥಿತರಿರುವಂಥ ಸೀತಾರಾಮ್ರೇ, ಗೋಪಾಲ್ ಪೂಜಾರಿಯವರೇ, ಎಲ್ಲ ಬಂಧುಗಳೇ ಮತ್ತು ಸ್ನೇಹಿತರೆ, ನಮ್ಮ ಮನಸ್ಸೊಳಗೆಲ್ಲ ಭಾರತ ವಿಶ್ವಗುರು ಆಗಬೇಕು ಅಂತೇಳಿ ನಮ್ಮ ಮನಸ್ಸೊಳಗೆ, ಪ್ರತಿ ಭಾರತೀಯನ ಮನಸ್ಸೊಳಗೂ ಕೂಡ ನನ್ನ ದೇಶ ಶ್ರೇಷ್ಠ ಆಗಬೇಕು, ನನ್ನ ದೇಶ ಸಮರ್ಥ ಆಗಬೇಕು, ನನ್ನ ದೇಶ ಸಮೃದ್ಧಿಯಿಂದ ಇರಬೇಕು, ನನ್ನ ದೇಶ ಇಂದಲ್ಲ ನಾಳೆ ವಿಶ್ವಕ್ಕೆ ಗುರುವಾಗಬೇಕು ಅನ್ನುವಂಥ ಒಂದು ಆಶಯ ಪ್ರತಿ ಭಾರತೀಯರಲ್ಲೂ ಇರುತ್ತೆ. ಪ್ರಥಮ ಬಾರಿಗೆ ಜಗತ್ತಿನಲ್ಲಿ ಯೋಗದ ಮೂಲಕ ಭಾರತ ವಿಶ್ವಗುರು ಅನ್ನುವಂಥ ಗೌರವಕ್ಕೆ ಪಾತ್ರರಾಗಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಯಾಕಂದರೆ 2014-15ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಕರೆ ಕೊಡ್ತಾ ಹೇಳ್ತಾರೆ, ಯೋಗ ದಿನಾಚರಣೆ ಆಚರಣೆ ಮಾಡ್ತೇವೆ, ವಿಶ್ವಸಂಸ್ಥೆ ಇದರಲ್ಲಿ ಸಹಕಾರ ಕೊಡಬೇಕು ಅಂತೇಳಿ. ವಿಶ್ವಸಂಸ್ಥೆಯಲ್ಲಿ ನೋಂದಾಯಿತರಾಗಿರುವಂಥ 193 ದೇಶಗಳ ಪೈಕಿ 2-3 ದೇಶಗಳನ್ನು ಬಿಟ್ಟರೆ ಎಲ್ಲ ದೇಶಗಳು ಕೂಡ ಭಾರತದ ಪ್ರಧಾನಮಂತ್ರಿ ಕರೆಗೆ ಹೋಗೊಟ್ಟು ಜಗತ್ತೇ ಇವತ್ತು ಜೂನ್ 21ನೇ ತಾರೀಕನ್ನು ಯೋಗ ದಿನಾಚರಣೆಯಾಗಿ ಜಗತ್ತಿನ 193 ರಾಷ್ಟ್ರಗಳಲ್ಲೂ ಆಚರಣೆ ಮಾಡ್ತಾಯಿದೆ ಅಂತ ಹೇಳಿದರೆ ಜಗತ್ತಿಗೆ ಪ್ರಥಮ ಬಾರಿ ಯೋಗದ ಮೂಲಕ ಭಾರತ ವಿಶ್ವಗುರು ಆಗಿದೆ ಅಂತ ನಾವೆಲ್ಲ ತುಂಬ ಖುಷಿಪಡುವಂಥ ದಿವಸಗಳು. ನಮಗೆಲ್ಲರಿಗೆ ಒಂದು ದಿವಸ ಕೆಲವರಿಗೆ ಯೋಗ ದಿನಾಚರಣೆಯನ್ನು ಆಚರಿಸೋದಕ್ಕೆ ಸೀಮಿತ, ಕೆಲವರಿಗೆ ಯೋಗ ದಿನಾಚರಣೆ ದಿವಸ ಮಾತ್ರ ಯೋಗ ಮಾಡೋದಕ್ಕೆ ಸೀಮಿತ. ಆದರೆ ಬದುಕಿನ ಕನಿಷ್ಠ ಪ್ರತಿ ದಿವಸ ಒಂದು 15 ನಿಮಿಷ 20 ನಿಮಿಷ ಆದರೂ ಯೋಗಕ್ಕೆ ಅವಕಾಶ ಮಾಡಿಕೊಟ್ರೆ ಆರೋಗ್ಯಕರ ಸಮಾಜದೊಂದಿಗೆ ಆರೋಗ್ಯಕರ ಮನುಷ್ಯ ಕೂಡ ಬದುಕಲಿಕ್ಕೆ ಆರೋಗ್ಯಪೂರ್ಣವಾಗಿರಲಿಕ್ಕೆ ಸಾಧ್ಯ ಅಂತ ಒಂದು ಯೋಚನೆ. ಸಾಮಾನ್ಯವಾಗಿ ನಾವೆಲ್ಲ ಪ್ರಕೃತಿಯ ಮಡಿಲಲ್ಲಿ ಬದುಕಬೇಕು ಅಂತ ನಮ್ಮ ಮನಸ್ಸೊಳಗಿರುತ್ತೆ. ಪ್ರಕೃತಿಯ ಮಡಿಲಲ್ಲಿ ಬದುಕಬೇಕಾದ್ರೆ ಪ್ರಥಮ ಪ್ರಾಶಸ್ತ್ಯ ಇರುವುದೇ ಯೋಗ ಅಂಥೇಳಿ ಒಂದು ವಿಚಾರಗಳು ಹೇಳುತ್ತೆ. ಆ ಕಾರಣಕ್ಕೆ ಯೋಗ ತನ್ನದೇ ಆದಂಥ ಪ್ರಾಧಾನ್ಯತೆಯನ್ನು ಪಡೆದಿದೆ. ಯೋಗದ ಮೂಲಕ ಭಾರತ ವಿಶ್ವಗುರುವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳಿದರು, ಸಮಾಜವನ್ನು ಕಟ್ಟುವುದು ವ್ಯಕ್ತಿಯ ಆಧಾರದಲ್ಲಲ್ಲ ಅಂಥೇಳಿ. ಸಮಾಜವನ್ನು ಕಟ್ಟುವುದು ವ್ಯಕ್ತಿಯ ಆಧಾರದಲ್ಲಲ್ಲ, ವಿಷಯದ ಆಧಾರದಲ್ಲಿ ಅಂತೇಳಿ. ಈ ವಿಷಯಕ್ಕೆ ಪ್ರಾಧಾನ್ಯತೆ ಬಂದಾಗ ಇಡೀ ಭಾರತ ಮತ್ತು ಜಗತ್ತು ಯೋಗಕ್ಕೆ ಮಾನ್ಯತೆ ಕೊಟ್ಟು ಭಾರತದ ವಿಷಯಕ್ಕೆ ಪ್ರಾಧಾನ್ಯತೆ ಕೊಡ್ತದೆ ಅನ್ನೋದು ಒಂದು ತುಂಬ ಸಂತೋಷಕಾರಿಯಾದಂಥ ವಿಚಾರ. ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ಯೋಗ ದಿನಾಚರಣೆಯನ್ನು ಗೀತಾ ಮಂದಿರದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಾನು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿ, ಸ್ವಾಮೀಜಿಯವರು ಒಬ್ಬ ವಿಚಾರಪೂರ್ಣವಾದಂಥ ಅಧ್ಯಯನ ಮಾಡಿದಂಥ ಸರ್ವಶ್ರೇಷ್ಠ ಸಂತರಲ್ಲಿ ಒಬ್ಬರು. ತುಂಬ ಜನರಿಗೆ ಎಲ್ಲರನ್ನೂ ಕೂಡ ಸ್ವಾಮೀಜಿಗಳ ಬಗ್ಗೆ ವಿಶೇಷವಾದಂಥ ಗೌರವ ಕೊಡಬೇಕು. ಅದರ ಜೊತೆಗೆ ಸುಗುಣೇಂದ್ರ ತೀರ್ಥರಿಗೆ ವಿಶೇಷವಾದಂಥ ಗೌರವವನ್ನು ನನ್ನಂಥ ಸಾಮಾನ್ಯ ಒಬ್ಬ ಯಾಕೆ ಕೊಡ್ತಾನೆ ಅಂತ ಹೇಳಿದರೆ, ಉಡುಪಿಯಲ್ಲಿರುವಂಥ ಶ್ರೀಕೃಷ್ಣನನ್ನು ಅಮೇರಿಕದಲ್ಲಿ ಮಂದಿರವನ್ನು ಸ್ಥಾಪನೆ ಮಾಡಿ ಅಮೇರಿಕದಲ್ಲೂ ಶ್ರೀಕೃಷ್ಣ ಭಕ್ತರನ್ನು ಹುಟ್ಟುಹಾಕಿದಂಥ ಪ್ರಥಮ ಸಂತ ಯಾರು ಕೇಳಿದರೆ ಅದು ಸುಗುಣೇಂದ್ರ ತೀರ್ಥರು ಅಂಥೇಳಿ ನಾವೆಲ್ಲ ಕಂಡುಕೊಂಡಿರುವಂಥ ಸತ್ಯ. ಆ ಕಾರಣಕ್ಕೆ ಪೂಜ್ಯ ಸ್ವಾಮೀಜಿಯವರಿಗೆ, ಪೂಜ್ಯ ವೀರೇಂದ್ರ ಹೆಗಡೆಯವರಿಗೆ ಮತ್ತು ಈ ಸಂಘಟನೆ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿ 9 ಗಂಟೆಗೆ ಶೃಂಗೇರಿ ಮಠದಲ್ಲಿ ಇರಬೇಕಾಗಿತ್ತು. ನಾನು ಹೋಗಲಿಕ್ಕೆ 1.5 ಗಂಟೆ ಬೇಕು ಡಾಕ್ಟ್ರೆ, ನನಗೆ ಕ್ಷಮೆ ಕೊಡಬೇಕು ಅಂತೇಳಿ ವಿನಂತಿ ಮಾಡಿ ಎಲ್ರಿಗೂ ನಮಸ್ತೆ, ಧನ್ಯವಾದ. ವತಿಯಿಂದ ಗೌರವಿಸಬೇಕಾಗಿ ಕಾರ್ಯದರ್ಶಿಯವರಲ್ಲಿ ಹಾಗೂ ಪೂಜ್ಯ ಸ್ವಾಮೀಜಿಗಳಲ್ಲಿ ವಿನಂತಿ. ಗೌರವ ಅರ್ಪಣೆ.
ಪೂಜ್ಯ ಸ್ವಾಮೀಜಿಯವರನ್ನು ಕೂಡ ಸಂಸತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಸೌಖ್ಯವನ ಸಂಸ್ಥೆಯ ವತಿಯಿಂದ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಒಂದು ಯೋಗ ಮ್ಯಾಟ್ ಕೂಡ ಸ್ವಾಮೀಜಿಯವರಿಗೆ ನೀಡಿ ಹಾಗೂ ಸಂಸದರಿಗೆ ಕೂಡ ನೀಡಿ ಸಂಸದರಿಗೂ ಕೂಡ ಒಂದು ಯೋಗ ಮ್ಯಾಟನ್ನು ನೀಡಬೇಕಾಗಿ ವಿನಂತಿ. ಸಂಸದರು